ದರ್ಶನ್ ಆ್ಯಂಡ್ ಗ್ಯಾಂಗ್ನಲ್ಲಿ ವಾರ್ ಶುರು. ಹೊಸ ಗ್ಯಾಂಗ್ಗೆ ಪವಿತ್ರ ಗೌಡ ಲೀಡರ್. ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಮನಸ್ತಾಪ ಶುರು. ಪತ್ನಿ ವಿಜಯಲಕ್ಷ್ಮಿ ಮಾತು ಕೇಳುತ್ತಿದ್ದಾರಾ ದರ್ಶನ್? ಹೌದು, ದರ್ಶನ್ ತೂಗ್ದೀಪ್ ಆ್ಯಂಡ್ ಗ್ಯಾಂಗ್ ಈಗ ಚೂರು ಚೂರಾಗಿ ಹೋಗಿದ್ದು, ದರ್ಶನ್ ತಾವೇ ಮಾಡಿಕೊಂಡ ತಪ್ಪಿಗೆ ಈಗ ಪರಿತಪಿಸುವ ಪರಿಸ್ಥಿತಿ ಬಂದಿದೆ. ಹೀಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿರುವ ನಟ ದರ್ಶನ್ ಈಗಲೂ ಕೂಡ ಬದಲಾಗಿಲ್ಲ ಎಂಬ ಆರೋಪದ ನಡುವೆ ಮತ್ತೊಂದು ಕಿಚ್ಚು ಹೊತ್ತಿಕೊಂಡಿದೆ. ಹಾಗಾದರೆ ಏನದು ಬೆಂಕಿ? ನೋಡೋಣ. ದರ್ಶನ್ ಜೊತೆಗೆ ಇದ್ದವರೇ ಈಗ ಶತ್ರುಗಳಾಗಿ ಬದಲಾಗುತ್ತಿದ್ದಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯ ಕೊಲೆ ಆರೋಪ ಅಂಟಿಕೊಂಡಿದೆ. ಈ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ತೂಗ್ದೀಪ್ ಆ್ಯಂಡ್ ಗ್ಯಾಂಗ್ನಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಅದರಲ್ಲೂ ದರ್ಶನ್ ಇದೀಗ ತಮ್ಮ ಜೊತೆಗಾರರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಎಂಬ ಆರೋಪಗಳ ನಡುವೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಪವಿತ್ರ ಗೌಡ ಹೊಸ ಗ್ಯಾಂಗ್ ಲೀಡರ್ ಆಗಿ ಆಯ್ಕೆಯಾಗಿದ್ದಾರೆ ಎಂಬ ಗಂಭೀರವಾದ ಆರೋಪ ಕೇಳಿಬಂದಿದೆ. ದರ್ಶನ್ ಇದೀಗ ತಮ್ಮ ಗ್ಯಾಂಗ್ನ ಸದಸ್ಯರ ವಿರುದ್ಧವೇ ರೊಚ್ಚಿಗೆದ್ದು ಕೊಲೆ ಆರೋಪದಲ್ಲಿ ತನ್ನ ಹೆಸರು ಬರಲು ನೀವೇ ಕಾರಣ ಎಂದು ಹಲ್ಲೆ ಕೂಡ ಮಾಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇದೇ ಕಾರಣಕ್ಕೆ ದರ್ಶನ್ ವಿರುದ್ಧ ಆರೋಪಿಗಳಾದ ಪ್ರದೋಷ್, ಪವಿತ್ರ ಗೌಡ ರೊಚ್ಚಿಗೆದ್ದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಜೈಲಿನ ಒಳಗೆ ದರ್ಶನ್ ವಿರುದ್ಧ ಪ್ರತ್ಯೇಕ ಗುಂಪು ಒಂದನ್ನ ರಚಿಸಿಕೊಂಡು ರಿವೆಂಜ್ ಅಂದ್ರೆ ಸೇಡು ಕೂಡ ತೀರಿಸಿಕೊಳ್ಳಲು ಕಾಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಪವಿತ್ರ ಗೌಡ ಜೊತೆಗೆ ಮಾತು ಬಿಟ್ಟಿದ್ದಾರೆ. ಇದು ಕೂಡ ಪವಿತ್ರ ಗೌಡ ಪಿತ್ತ ನೆತ್ತಿಗೇರುವಂತೆ ಮಾಡಿದೆಯಂತೆ. ಇನ್ನು ದರ್ಶನ್ ತೂಗ್ದೀಪ್ ಈ ಪರಿಸ್ಥಿತಿಗೆ ಬರಲು ಕಾರಣ ಆಗಿದ್ದೇ ಪವಿತ್ರ ಗೌಡ ಎಂಬ ಆರೋಪ ಇದೆ. ಅಲ್ಲದೆ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಬೇರೆಯದ್ದೇ ರೀತಿಯಾದ ಸಂಬಂಧ ಇದೆ ಎಂಬ ಆರೋಪ ಕೂಡ ಇದೆ. ಇಂತಹ ಸ್ಥಿತಿಯಲ್ಲಿ ಇದೀಗ ದರ್ಶನ್ ಧರ್ಮಪತ್ನಿ ಆ್ಯಂಡ್ ಮಗ ಸೇರಿಕೊಂಡು ದರ್ಶನ್ಗೆ ಬುದ್ಧಿ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೀಗೆ ದರ್ಶನ್ಗೆ ಬುದ್ಧಿ ಹೇಳಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಆ್ಯಂಡ್ ವಿನೀಶ್ ತೂಗ್ದೀಪ್. ಹೆಂಡತಿ ಮಗನ ಬುದ್ಧಿ ಮಾತನ್ನ ಕೇಳುತ್ತಿರುವ ಕೊಲೆ ಆರೋಪಿ ದರ್ಶನ್ ತೂಗ್ದೀಪ್ ಈಗ ಪವಿತ್ರ ಗೌಡ ಸಹವಾಸವನ್ನೇ ಬಿಡಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಓಡಾಡ್ತಿವೆ. ಹಾಗೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಈ ಸುದ್ದಿ ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾದರೆ ನಿಜವಾಗ್ಲೂ ಪವಿತ್ರ ಗೌಡ ಆ್ಯಂಡ್ ಗ್ಯಾಂಗ್ ದರ್ಶನ್ ವಿರುದ್ಧ ಈಗ ರೊಚ್ಚಿಗೆದ್ದಿದೆಯಾ? ಕಾದು ನೋಡಬೇಕಾಗಿದೆ.